వాడితో యుద్ధం చేయాలి. పంపు మైಲ್ ಪಗಿರ್ಗಡೆ ಪ್ಲಾನ್ ఏంటంట. ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಇಂದು ನಾವು ಇಡೀ ಭಾರತವೇ ಕಾತರದಿಂದ ಕಾಯುತ್ತಿದ್ದ ರೆಬಲ್ ಸ್ಟಾರ್ ಪ್ರಭಾಸ್ ಅಭಿನಯದ ದ ರಾಜಾ ಸಾಬ್ ಚಿತ್ರದ ಬಗ್ಗೆ ಮಾತಾಡ್ತಿದ್ದೇವೆ. ಹಾರರ್ ಮತ್ತು ಕಾಮಿಡಿ ಮಿಶ್ರಣದ ಈ ಸಿನಿಮಾ ಹೇಗಿದೆ, ಪ್ರಭಾಸ್ ಅವರ ಈ ಹೊಸ ಪ್ರಯತ್ನ ವರ್ಕೌಟ್ ಆಗಿದೆಯಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇದು ಯಾವಾಗ ಬಿಡುಗಡೆಯಾಗಿದೆ, ಇದರ ಒಂದು ಬಜೆಟ್ ಎಷ್ಟು ಅನ್ನೋದನ್ನ ನೋಡೋಣ. ಈ ಒಂದು ಸಿನಿಮಾವನ್ನು ಸರಿಸುಮಾರು 400 ರಿಂದ 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಈ ಚಿತ್ರವು ಜನವರಿ 9, 2026 ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಹಾಗೂ ಈ ಚಿತ್ರದ ಅವಧಿಯನ್ನು ನೋಡುವುದಾದರೆ 3 ಗಂಟೆ 3 ನಿಮಿಷಗಳ ಸಿನಿಮಾ ಆಗಿದೆ. ಇದು ಫ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಏಕಕಾಲಕ್ಕೆ ತೆರೆ ಕಾಣಲಿವೆ. ಹಾಯ್ ಗೆಳೆಯರೇ, ವೆಲ್ಕಮ್ ಟು HK ಸಿನಿಮಾ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಂಡ್ ನಾವು ಮಾಡುವಂಥ ರಿವ್ಯೂಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಿತ್ರದ ಕತೆ ಬಗ್ಗೆ ಹೇಳುವುದಾದರೆ ಇದು ಕೇವಲ ಆಹರ್ ಮೂವಿ ಅಷ್ಟೇ ಅಲ್ಲ, ಇದರಲ್ಲಿ ಲವ್ ಸ್ಟೋರಿ, ಎಮೋಷನ್ ಮತ್ತು ಮಾಸ್ ಎಲಿಮೆಂಟ್ಸ್ ಕೂಡ ಇದೆ. ಒಂದು ನಿಗೂಢ ಅರಮನೆ, ಅಲ್ಲಿರುವ ಭೂತದ ಕಾಟ ಮತ್ತು ಆ ಮನೆಯ ಹಿನ್ನೆಲೆಯ ಸುತ್ತ ಕತೆ ಸಾಗಾಗುತ್ತೆ. ಈ ಅರಮನೆಯ ರಹಸ್ಯವನ್ನು ಪ್ರಭಾಸ್ ಹೇಗೆ ಭೇದಿಸುತ್ತಾರೆ ಮತ್ತು ಅದರಲ್ಲಿ ಅವರಿಗೆ ಕಾಮಿಡಿ ಮತ್ತು ಹಾರರ್ ಮೂವಿ ಅಂತ ಎದುರಾಗದಾಗ ಏನಾಗುತ್ತೆ ಅನ್ನೋದನ್ನ ಈ ಚಿತ್ರದ ಒನ್ ಲೈನ್ ಸ್ಟೋರಿ. ಪ್ಲಸ್ ಪಾಯಿಂಟ್ ನೋಡುವುದಾದ್ರೆ ಪ್ರಭಾಸ್ ಅವರ ಎನರ್ಜಿ ಬಗ್ಗೆ, ಚಿತ್ರದ ಬಿಗ್ಗೆಸ್ಟ್ ಪ್ಲಸ್ ಅಂದ್ರೆ ಪ್ರಭಾಸ್ ಅವರ ವಿಂಟೇಜ್ ಕಾಮಿಡಿ ಟೈಮಿಂಗ್ ಮತ್ತು ಸ್ಟೈಲಿಶ್ ಲುಕ್ ನೋಡುವವರಿಗೆ ಹಬ್ಬ. ಸಲಾರ್ ಅಥವಾ ಕಲ್ಕಿಯ ಅತಿಯಾದ ಗಾಂಭೀರ್ಯ ಬಿಟ್ಟು ಇಲ್ಲಿ ಡಾರ್ಲಿಂಗ್ ಪ್ರಭಾಸ್ ಕಾಣಿಸ್ತಾರೆ. ತಮನ್ ಅವರ ಮ್ಯೂಸಿಕ್ ಮತ್ತು BGM ಸಿನಿಮಾಕ್ಕೆ ಜೀವ ಕೊಟ್ಟಿದೆ. ಕೆಲವು ಹಾರರ್ ದೃಶ್ಯಗಳ VFX ನಿಜಕ್ಕೂ ಅದ್ಭುತವಾಗಿದೆ. ಇದರ ಒಂದು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತನಾಡುವುದಾದರೆ ಸಿನಿಮಾದ ಕೊನೆಯ 20-30 ನಿಮಿಷಗಳು ತುಂಬಾ ಎಂಗೇಜಿಂಗ್ ಆಗಿದೆ. ಪ್ರಭಾಸ್ ಫ್ಯಾನ್ಸ್ಗೆ ಬೇಕಾದ ಮಾಸ್ ಎಲಿಮೆಂಟ್ಸ್ ಇಲ್ಲಿವೆ. ಮೈನಸ್ ಪಾಯಿಂಟ್ ನೋಡುವುದಾದರೆ ಸಿನಿಮಾದ ಅತಿ ದೊಡ್ಡ ಮೈನಸ್ ಅಂದ್ರೆ ಅದರ ಲೆಂತ್. ಸುಮಾರು 3 ಗಂಟೆ ಇರುವ ಈ ಸಿನಿಮಾವನ್ನು ಇನ್ನು ಸ್ವಲ್ಪ ಟೈಮ್ ಮಾಡಬಹುದಿತ್ತು. ಕೆಲವು ಕಾಮಿಡಿ ಸೀನ್ಗಳು ಅಷ್ಟಾಗಿ ವರ್ಕೌಟ್ ಆಗಿಲ್ಲ. ಚಿತ್ರಕಥೆಯಲ್ಲಿ ಲಾಜಿಕ್ ಹುಡುಕುವವರಿಗೆ ಸ್ವಲ್ಪ ನಿರಾಶೆಯಾಗಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಈ ದ ರಾಜಾ ಸಾಬ್ ಪ್ರಭಾಸ್ ಅಭಿಮಾನಿಗಳಿಗೆ ಒಂದು ಭರ್ಜರಿ ಮೀಲ್ಸ್ ಅಂತಾನೆ ಹೇಳಬಹುದು. ಫ್ಯಾಮಿಲಿ ಜೊತೆ ಕೂತು ಒಂದಷ್ಟು ನಕ್ಕು ಒಂದಷ್ಟು ಹೆದರಿ ಎಂಜಾಯ್ ಮಾಡಬಹುದಾದ ಸಿನಿಮಾ ಇದಾಗಿದೆ. ನೀವು ಪ್ರಭಾಸ್ ಫ್ಯಾನ್ಸ್ ಆಗಿದ್ರೆ ಖಂಡಿತ ಮಿಸ್ ಮಾಡ್ಕೋಬೇಡಿ. ಕೊನೆಗೆ ಹೇಳುವುದಷ್ಟೇ, ನಿಮಗೆ ಈ ಸಿನಿಮಾ ಹೇಗೆ ಅನಿಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.